ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಿಮೆಯು ಅದು ನಮ್ಮ ಜೀವಿತದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಲ್ಪಡುವಂತದ್ದಾಗಿದೆ. ಎಲ್ಲಾ ಜನರು ಕಾಣುವಂತೆ, ಎಲ್ಲಾ ಜನರು ನೋಡುವಂತೆ ದೇವರ ಮಹಿಮೆ ಅದು ಕ್ರಿಯೆ ಮಾಡಿಕೊಂಡಿರುವಂತದ್ದಾಗಿದೆ. ದೇವರ ಹಸ್ತ ನಮ್ಮನ್ನ ನಡೆಸಿಕೊಂಡು ಹೋಗಿರುವಂತದ್ದಾಗಿದೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಇವತ್ತು ಬಿದ್ದು ಹೋಗುವವರಾಗಿದ್ದೇವೆ, ಕುಗ್ಗಿ ಹೋಗುವವರಾಗಿದ್ದೇವೆ. ಆದ್ರೆ ನಮ್ಮ ಮಾರ್ಗಗಳನ್ನ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವಾಗ ದೇವರೇ ನನ್ನ ಮಾರ್ಗಗಳಲ್ಲಿ ಹೋರಾಟ ಅನ್ನೋದನ್ನು ಹೋರಾಡಿಕೊಂಡಿರುವಂತದ್ದಾಗಿದೆ. ಅನೇಕ ಪರಿಸ್ಥಿತಿಗಳು ಇವತ್ತು ಎದುರಾಗಿ ನಿಂತುಕೊಂಡಿದೆ ಸ್ವಾಮಿ. ಈ ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರೇ, ಅಪ್ಪ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಸ್ವಾಮಿ. ನಿನ್ನ ಮಹಿಮೆಯ ಕಾರ್ಯ ನನ್ನ ಮುಂದೆ ಉಂಟಾಗಲಿ ದೇವರೇ ಎಂದು ಹೇಳುವಾಗ ಆತನು ತನ್ನ ಮಹಿಮೆಯನ್ನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಗೋಚರಕ್ಕೆ ತರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರ ಜೀವಿತದಲ್ಲಿ ದೇವರ ಮಹಿಮೆ ಕ್ರಿಯೆ ಮಾಡಿತು. ಅವರ ಕಣ್ಣು ಮುಂದೆ ದೇವರ ಮಹಿಮೆ ಏನ್ ಮಾಡಿತು, ಅದ್ಭುತಗಳನ್ನ ನಡೆಸಿತು. ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿ, ഇരുಳು ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ಕರ್ತನು ಅವ್ರನ್ನ ಏನ್ ಮಾಡಿದನು, ನಡೆಸಿಕೊಂಡು ಹೋದನು. ಅವರು ಕಣ್ಣುಗಳು ಕಾಣುವ ಪ್ರಕಾರವೇ ಆತನು ಬಂಡೆಯನ್ನ ಸೀಳಿ ನೀರನ್ನ ಹೊರಗೆ ತೆಗೆದುಕೊಂಡು ಬಂದನು. ಅವರ ಕಣ್ಣುಗಳು ಕಾಣುವ ಪ್ರಕಾರವೇ ಯೋರ್ದಾನ್ ನದಿಯನ್ನು ವಿಭಾಗಿಸಿದನು. ಅವರ ಕಣ್ಣುಗಳು ನೋಡುವ ಪ್ರಕಾರವೇ ಎರಿಕೋ ಕೋಟೆಯನ್ನು ಆತನ ಏನ್ ಮಾಡಿದನು, ಕೆಡವಿದನು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಅನುಭವಕ್ಕೆ ಬರುವ ಪ್ರಕಾರ ತನ್ನ ಮಹಿಮೆಯನ್ನು ಆತನ ಏನ್ ಮಾಡುವವನಾಗಿದ್ದಾನೆ, ತನ್ನ ಮಾರ್ಗಗಳಲ್ಲಿ, ನಮ್ಮ ಮಾರ್ಗಗಳಲ್ಲಿ ತೋರ್ಪಡಿಸಿಕೊಂಡು ಬರುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿರುವಂತಹ ಹೋರಾಟಗಳನ್ನು ತೆಗೆದುಹಾಕುವವನಾಗಿದ್ದಾನೆ. ಆತನ ಮಹಿಮೆಯನ್ನು ನಾವು ಕೇಳುವಾಗ ಆತನ ಮಹಿಮೆಯಲ್ಲಿ ಆತನು ನಮ್ಮನ್ನು ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ನಾವು ಪ್ರಾರ್ಥಿಸಬೇಕು, ದೇವರೇ, ಇಸ್ರಾಯೇಲರ ಜೀವಿತದಲ್ಲಿ ಅವರಿಗೆ ಗೋಚರ ಆಗುವ ಪ್ರಕಾರ ನಿನ್ನ ಮಹಿಮೆಯನ್ನು ತೋರ್ಪಡಿಸಿದ ಪ್ರಕಾರವೇ ಇವತ್ತು ನನ್ನ ಜೀವಿತದಲ್ಲಿಯೂ ಕೂಡ ನಿನ್ನ ಮಹಿಮೆ ಗೋಚರವಾಗಲಿ. ನಾನು ಅದನ್ನ ಅಪ್ಪ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು, ಅದನ್ನು ಸ್ಪಷ್ಟವಾಗಿ ಕಾಣಬೇಕೆಂದು ಹೇಳುವಾಗ ಕರ್ತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ, ತನ್ನ ಮಹಿಮೆಯನ್ನು ತೋರ್ಪಡಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ನಮ್ಮ ಮಾರ್ಗಗಳಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನರನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ, ಎಲ್ಲಾ ಜನರು ಕಾಣುವಂತೆ ದೇವರೇ, ನಿನ್ನ ಮಹಿಮೆ ಅನ್ನುವಂಥದ್ದು ನಿನ್ನ ಮಕ್ಕಳ ಜೀವಿತದಲ್ಲಿ ಕ್ರಿಯೆ ಮಾಡಲಿ, ನಿನ್ನ ಪ್ರಜೆಯ ಜೀವಿತದಲ್ಲಿ ಕ್ರಿಯೆ ಮಾಡಲಿ, ನಿನ್ನ ಮಹಿಮೆ ತೋರ್ಪಡಿಸಲಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.